ಹಗರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಲೋಕಾಯುಕ್ತ ನಾಳೆ ಕೋರ್ಟ್ಗೆ ಇಡೀ ತನಿಖೆಯ ವರದಿಯನ್ನು ಸಲ್ಲಿಕೆ ಮಾಡಲಿದೆ. ತನಿಖೆಯ ಪ್ರಗತಿ ಬಗ್ಗೆ ವರದಿ ಸಲ್ಲಿಕೆ ಆಗುತ್ತೆ. ನಾಳೆ ಹೈಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಪ್ರಾಥಮಿಕ ವರದಿಯ ತಯಾರಿಯನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಎಫ್ಐಆರ್ ಬಳಿಕ ಇಲ್ಲಿ ತನಕ ತನಿಖೆ ಹೇಗೆ ಸಾಗಿದೆ, ಎಷ್ಟು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ, ಸಂಗ್ರಹ ಆಗಿರುವಂತಹ ಸಾಕ್ಷಿ ಏನು, ದೂರುದಾರ ಕೊಟ್ಟಿರುವಂತಹ ಪ್ರೂಫ್ ಆಫ್ ಬರ್ಡನ್ ಏನು, ಎಲ್ಲದರ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋಕ್ಕೂ ಮುಂಚೆ ಕಾನೂನು ತಜ್ಞರ ಜೊತೆಗೆ ಸಾಧಕ ಬಾಧಕವನ್ನ ಚರ್ಚೆಯನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ ಈಗಾಗಲೇ ಇಡೀ ಪ್ರಕರಣವನ್ನು ಲೋಕಾಯುಕ್ತ ತನಿಖೆ ನಡೆಸಬೇಕು ಅಂತ ಹೇಳಬೇಕಾದ್ರೆ 3 ತಿಂಗಳ ಗಡುವನ್ನು ಕೊಟ್ಟಿತ್ತು ಮತ್ತು ತನಿಖೆಯ ಬಗ್ಗೆ ಕಾಲಕಾಲಕ್ಕೆ ಪ್ರಗತಿಯ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿತ್ತು. ಅದರಂತೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ತನಕ ಅಕ್ಯೂಸ್ಡ್ಗಳ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಅವರಿಂದ ಸಂಗ್ರಹಿತವಾದಂತಹ ಮಾಹಿತಿ ಹಾಗೂ ಮೂಢಾಧಿಕಾರಿಗಳಿಂದ ಸಂಗ್ರಹ ಆದಂತಹ ಮಾಹಿತಿ ಜೊತೆಗೆ ತಮಗೆ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಸಿಕ್ಕಂತಹ ಸಾಕ್ಷಿ ಎಲ್ಲವನ್ನ ಕೂಡ ಕೋರ್ಟ್ ಮುಂದೆ ಹೇಳಲಿಕ್ಕಿದ್ದಾರೆ.